ವೀಕ್ಷಕರ ನೋಡಿ, ಇದು 1 ತಿಂಗಳ ತುಪ್ಪ ನಾನು ಮಾಡಿಟ್ಟಿದ್ದೇನೆ. ಈಗ 10 ದಿನದ ತುಪ್ಪ ಯಾವ ರೀತಿ ಮಾಡಬೇಕೆಂಬುದು ಸಹ ತೋರಿಸುತ್ತೇನೆ. ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ, ಆಗ ಮಾತ್ರ ಅರ್ಥವಾಗುತ್ತದೆ. ನೋಡಿ, ಇದು 1 ತಿಂಗಳ ತುಪ್ಪ ನನ್ನದು. ಈಗ ತೋರಿಸುತ್ತೇನೆ ನೋಡಿ, ಇದು 10 ದಿನದ ತುಪ್ಪ. ನೋಡಿ, ತುಪ್ಪ ಕಾಯಿಸಿದ್ದು 10 ದಿನದ್ದು. ಈ ವಿಡಿಯೋ ಫುಲ್ ಅನ್ನು ನೋಡಿ ಅರ್ಥವಾಗುತ್ತದೆ. ನಂದಿನಿ ಹಾಲಿನಿಂದ ತುಪ್ಪ ಮಾಡುವುದು ತೋರಿಸುತ್ತೇನೆ. ನೋಡಿ, ಇದು ತುಪ್ಪ ಬಂದಿದೆ, ನಾನು ಮಾಡಿ ಇಟ್ಟಿದ್ದೀನಲ್ಲ. 1 ತಿಂಗಳಿಗೆ 30 ಲೀಟರ್ ಹಾಲಿಗೆ 1 ಲೀಟರ್ ತುಪ್ಪ ಬಂದಿದೆ. ನೋಡಿ, ಲೀಟರ್ ಡಬ್ಬ ಇದು ಬಾಟಲ್. ನೋಡಿ, ನಾನು ಅಲ್ಲೇ ಮಾಡಿದ್ದೆ. ಇದು 10 ದಿನದ ಕೆನೆ, ಹಾಲಿನ ಕೆನೆ. ನೋಡಿ ನೋಡಿ, ಇದು ಎಷ್ಟಿದೆ 10 ದಿನದ್ದು. ಇದು ನೋಡಿ, ಈ ರೀತಿಯಾಗಿ ಹಾಲನ್ನು ಕಾಯಿಸಿಕೊಳ್ಳಬೇಕು. ನಿಧಾನವಾಗಿ ಲೋ ಫ್ಲೇಮಲ್ಲಿ ಇಟ್ಟು ಹಾಲು ಕಾಯಿಸಿಕೊಳ್ಳಬೇಕು. ಆಗ ಮಾತ್ರ ಈ ರೀತಿ ಬರುತ್ತದೆ. ನೋಡಿ, ನಾನು ತೋರಿಸುತ್ತೇನೆ ಮತ್ತೆ ಈಗ ಯಾವ ರೀತಿ ಮಾಡುವುದೆಂಬುದನ್ನು ಸಹ ತೋರಿಸುತ್ತೇನೆ. ನೋಡಿ ನೋಡಿ ವೀಕ್ಷಕರ, ಈ ರೀತಿ ಹಾಲಿನ ಕೆನೆಯನ್ನು ನಿಧಾನವಾಗಿ ಮೇಲಿಂದ ಕೆನೆಯನ್ನು ಮಾತ್ರ ಈ ರೀತಿಯಾಗಿ ತೆಗೆದುಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ತೆಗೆದುಕೊಂಡು ನೋಡಿ, ಹಾಲಿನ ಕೆನೆ ತೆಗೆದಿದ್ದಾಯಿತು. ಮಿಕ್ಸಿಯಲ್ಲಿ ಹಾಕಿಕೊಳ್ಳುತ್ತೇನೆ. ನೋಡಿ ನೋಡಿ ವೀಕ್ಷಕರ, ನೋಡಿ ಈ ರೀತಿಯಾಗಿ ಫುಲ್ ಹಾಕಿಕೊಳ್ಳಬೇಕು. ನೋಡಿ, ಫುಲ್ ಆಗಿ ಹಾಕಿಕೊಳ್ಳಬಾರದು, ಸ್ವಲ್ಪವಾಗಿ ಹಾಕಿಕೊಳ್ಳಬೇಕು ಈ ರೀತಿಯಾಗಿ. ನೋಡಿ, ಇದನ್ನು ಮಿಕ್ಸಿ ಮಾಡಿ ತೋರಿಸುತ್ತೇನೆ. ನೋಡಿ, ಮಿಕ್ಸಿ ಆನ್ ಮಾಡ್ತೇನೆ. ಮಿಕ್ಸಿಯಲ್ಲಿ ನಾನು ಇಲ್ಲಿ ಸ್ಟಾಪ್ ಮಾಡದೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡುತ್ತೇನೆ. ನೋಡಿ, ನೋಡಿ ಈ ರೀತಿಯಾಗಿ ಬಂದಿದೆ ಅಲ್ವಾ. ಇನ್ನು ಸ್ವಲ್ಪ ಇದೇ ರೀತಿ ಮಾಡುತ್ತಾ ಹೋದರೆ ಸ್ವಲ್ಪ ಬಿಟ್ಟು ಬಿಟ್ಟು ನೋಡಿ, ರಿವರ್ಸ್ ಅಲ್ಲಿ ನೋಡಿ ಈ ರೀತಿಯಾಗಿ ಆಗಿದೆ. ನೋಡಿ, ಅಲ್ಲ 2 ಸಾರಿ ಹಾಕಿಕೊಂಡಿದ್ದೇನೆ ನೀರಲ್ಲಿ. ಇದನ್ನ ನೋಡಿ, ಕೈಯಿಂದ ತೆಗೆಯೋಕೆ ಬರುವವರಾದರೆ ಆರಾಮಾಗಿ ತೆಗೆದುಕೊಳ್ಳಬೇಕು. ಬರದೇ ಇರುವವರು ಫ್ರಿಜ್ಜಲ್ಲಿ 1 ಅಥವಾ 2 ಗಂಟೆ ಕಾಲ ಫ್ರಿಜ್ಜಲ್ಲಿ ಇಟ್ಟರೆ ಗಟ್ಟಿಯಾಗಿ ಬೆಣ್ಣೆ ಮೇಲೆ ಬರುತ್ತದೆ. ನೋಡಿ, ಈ ರೀತಿ ಆಗಿದೆ. ಇದನ್ನೆಲ್ಲ ಹಾಕಿಬಿಟ್ಟು ತೋರಿಸುತ್ತೇನೆ ಒಮ್ಮೆ ಯಾವ ರೀತಿ ಕೈಯಿಂದ ತೆಗೆಯಬೇಕೆಂಬುದು ಸಹ. ನೋಡಿ, ಈ ರೀತಿ ಅರ್ಧ ಲೀಟರ್ ನೀರು ಹಾಕಿಕೊಂಡಿದ್ದೆ ಮೊದಲೇ. ಅದರಲ್ಲಿ ಮಿಕ್ಸಿ ಮಾಡಿರೋದ ಬೆಣ್ಣೆ ಎಲ್ಲ ಇದರಲ್ಲಿ ಹಾಕಿಕೊಂಡಿದ್ದೇನೆ. ನೋಡಿ, ಮಾಡುತ್ತಾ ಹೋದಂಗೆಲ್ಲ ಆರಾಮಾಗಿ ಬೆಣ್ಣೆ ಬಿಟ್ಟುಕೊಳ್ಳುತ್ತದೆ. ನೋಡಿ, ಈ ಪಾತ್ರೆಯಲ್ಲಿ ತೆಗೆದುಕೊಳ್ಳುತ್ತೇನೆ. ಈ ರೀತಿಯಾಗಿ ಬೆಣ್ಣೆ ತೆಗೆದುಕೊಂಡು ಒಂದೊಂದು ಪಾತ್ರೆಯಲ್ಲಿ ಹಾಕಿಕೊಳ್ಳುತ್ತೇನೆ. ಇದು 10 ದಿನದ ಹಾಲಿನ ಕೆನೆ.
30 ಲೀಟರ್ ಹಾಲಿಗೆ 1 ಲೀಟರ್ ತುಪ್ಪ ಬರುತ್ತದೆ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಮತ್ತೆ ಇದರಲ್ಲಿ ಹಾಕಿಕೊಂಡು ಕ್ಲೀನ್ ಮಾಡಿಕೊಳ್ಳಬೇಕು. ನೋಡಿ ಈ ರೀತಿ ಸ್ಪೂನಿಂದ ಆದ್ರೆ ಎತ್ತಿಕೊಳ್ಳಬಹುದು. ನೋಡಿ ಮಾಡುವ ಮುಂಚೆ ಕ್ಲೀನಾಗಿ ಹ್ಯಾಂಡ್ ವಾಶ್ ಅಥವಾ ನೀಟಾಗಿ ಕೈಯನ್ನು ತೊಳೆದುಕೊಳ್ಳಬೇಕು. ನೋಡಿ ತೆಗೆದಿರುವ ಬೆಣ್ಣೆಯನ್ನು ಮತ್ತೆ ಇನ್ನೊಂದು ಸಾರಿ ತೊಳೆದುಕೊಳ್ಳಬೇಕು ಒಳ್ಳೆಯ ನೀರಿನಲ್ಲಿ. ನೋಡಿ ಈ ರೀತಿಯಿಂದ 1 ಸಾರಿ ಅಥವಾ 2 ಬಾರಿ ತೊಳೆದುಕೊಳ್ಳಬೇಕು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ನಿಮ್ಮ ಸಪೋರ್ಟ್ ತುಂಬ ಅಗತ್ಯ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಫುಲ್ಲು ತೆಗೆದುಕೊಂಡು 1 ಬಾರಿ ಅಥವಾ 2 ಬಾರಿ ತೊಳೆದುಕೊಳ್ಳಬೇಕು. ನೋಡಿ ಸಂಪೂರ್ಣವಾಗಿ ಯಾವ ರೀತಿ ಮಾಡಬೇಕೆಂದು ಪ್ರಾಸೆಸ್ ಸಹ ತೋರಿಸಿದ್ದೇನೆ ಫಸ್ಟಿಂದನು. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಆವಾಗ ಮಾತ್ರವೇ ಅರ್ಥವಾಗುತ್ತದೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ತೊಳೆದುಕೊಳ್ಳಬೇಕು. ನೀರಿನಲ್ಲಿ ಹಾಕಿದಾಗ ಬೆಣ್ಣೆ ಸಹ ಬಿಟ್ಟು ಕೊಡುವುದಿಲ್ಲ, ಚೆನ್ನಾಗಿ ಹಾಗೆ ಇರುತ್ತದೆ ಬೆಣ್ಣೆ ಸಹ. ನೀರಲ್ಲಿ ಹಾಕಿದರೆ ಬೆಣ್ಣೆ ಎಲ್ಲಿ ಹೋಗುತ್ತದೆ, ತೆಗೆಯೋದಕ್ಕಾಗುವುದಿಲ್ಲ ಎಂದು ಅನ್ಕೊಳ್ಳಬೇಡ, ಚೆನ್ನಾಗಿ ಬರುತ್ತದೆ. ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡುತ್ತಾ ಹೋಗಿರಿ, ಆವಾಗ ಮಾತ್ರ ಅರ್ಥವಾಗುತ್ತದೆ. ಎಲ್ಲದು ಯಾವ ರೀತಿ ತುಪ್ಪ ಕಾಯಿಸುವುದು ಎಂಬುದು ಸಹ ತೋರಿಸಿದ್ದೇನೆ ಈ ವಿಡಿಯೋದಲ್ಲಿ. ಕಂಟಿನ್ಯೂ ಆಗಿ ನೋಡುತ್ತಾ ಹೋಗಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನೋಡಿ ಎಲ್ಲ ತೆಗೆದ ನಂತರ ಸಹ ನೋಡಿ, ಈ ಚಿಕ್ಕದಾಗಿದ್ದರೂ ಸಹ ಎಷ್ಟು ಚೆನ್ನಾಗಿ ಕೈಯಲ್ಲಿ ಬರುತ್ತದೆ ನೋಡಿ ಬೆಣ್ಣೆ. ನೋಡಿ ಈ ರೀತಿಯಾಗಿ ಚಿಕ್ಕದಿದ್ದರೂ ಸಹ ಬರುತ್ತದೆ. ನೀಟಾಗಿ ತೆಗೆದುಕೊಳ್ಳಬಹುದು ನೀರಿನಲ್ಲಿ ಬೆಣ್ಣೆಯನ್ನು ಸಹ. ನೋಡಿ ತೊಳೆದುಕೊಂಡು ಹಾಕಿದ್ದೇವಲ್ಲ ಇಷ್ಟು. ನೋಡಿ ಗ್ಯಾಸ್ ಹಾಕಿ ಪಾಯಸ ನೋಡಿ.
ತೆಗೆದುಕೊಂಡು ಈ ರೀತಿ ಎಷ್ಟು ನೀಟಾಗಿ ತಿರುಗ್ತಾ ಇದೆ ನೋಡಿ. ಇಲ್ಲ ಆದ ನಂತರ ಮತ್ತೆ ತೋರಿಸುತ್ತೇನೆ. ಸ್ವಲ್ಪ ದಪ್ಪವಾದ ಪಾತ್ರೆಯನ್ನು ಇಡಬೇಕು, ಇಲ್ಲವಾದ್ರೆ ಎಲ್ಲ ಉಕ್ಕಿ ಬಿಡುತ್ತೆ, ಎಲ್ಲ ಚೆಲ್ಲೋಗುತ್ತದೆ. ಮತ್ತೆ ನೋಡಿ ತೆಳುವಾದ ಪಾತ್ರೆ ಇದ್ರೆ ಸಹ ಉಕ್ಕಿ ಬಿಡುತ್ತದೆ, ಅದಕ್ಕಾಗಿ ದಪ್ಪವಾದ ಪಾತ್ರೆ ಇಡಬೇಕು ನೋಡಿ. ನೋಡಿ, ಒಂದು ಏಲಕ್ಕಿ, 2 ಲವಂಗ, 1 ಎಲೆ ಇದ್ದರೆ ಸಾಕು. ತುಪ್ಪ ಆಯ್ತು, ಆಲ್ರೆಡಿ ತುಪ್ಪ ಕಾದಿದೆ. 10 ನಿಮಿಷದಲ್ಲೇ ತುಪ್ಪ ರೆಡಿ ಆಗುತ್ತದೆ ಈ ರೀತಿ. ಏಲಕ್ಕಿ ಮತ್ತೆ ಎಲೆಯನ್ನು ಹಾಕುತ್ತೇನೆ, ತೋರಿಸುತ್ತೇನೆ ನೋಡಿ. ಚಿಕ್ಕ ಉರಿಯಲ್ಲಿ ಇಟ್ಟಿದ್ದೇನೆ. ಏಲಕ್ಕಿ, 2 ಲವಂಗ, ಎಲೆಯನ್ನು ಚಿಕ್ಕದಾಗಿ ಅಲ್ಲಿ ಅಥವಾ 4 ನೋಡಿ, ನಿಮ್ಮ ಅನುಕೂಲ ನೋಡಿ. ಹಾಕಿದ ನಂತರ ಸ್ವಲ್ಪ ದೂರ ಕರಿಯಬೇಕು. ಹಾಕಿ ಗ್ಯಾಸ್ ಆಫ್ ಮಾಡಿಕೊಂಡು ಹಾಕಬೇಕು ಇದನ್ನೆಲ್ಲ. ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಆವಾಗ ಮಾತ್ರ ಅರ್ಥವಾಗುತ್ತದೆ ನೋಡಿ. ತುಪ್ಪ ಕಾಯಿಸಿದ್ದು ತೆಗೆಯುತ್ತಿದ್ದೇನೆ. ನೋಡಿ, ಈ ರೀತಿಯಾಗಿ ಎಲೆಯನ್ನು ಇಟ್ಟುಕೊಂಡು ನೋಡಿ, ಎಲ್ಲಿ ಹೋದ್ರೂ ವೇಸ್ಟ್ ಆಗಿಲ್ಲ ನೋಡಿ. ಇದೇ ರೀತಿಯಾಗಿ ಮಾಡಿಕೊಂಡರೆ ನೋಡಿ, ತುಪ್ಪ ನೋಡಿ ರೆಡಿ ಆಗಿದೆ. ತುಪ್ಪ ಸಹ 200 ml ಇದೆ ಇದು.
ಸರಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.